ಸ್ನೇಹಿತರೆ ನಮಸ್ಕಾರ. ಎಸ್.ಆರ್. ಭವಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ NDA ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ಮಾಹಿತಿ ತಿಳಿಯೋಕ್ಕಿಂತ ಮುಂಚೆ ನೀವು ನಮ್ಮ ಎಸ್.ಆರ್. ಭವಿ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಇಂಟ್ರೆಸ್ಟಿಂಗ್ ವಿಡಿಯೋನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಶನ್ಲಿ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. UPSC.online.nic.in ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಸ್ನೇಹಿತರೆ, ಮೊದಲಾಗಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಹೋಮ್ ಬರುತ್ತೆ, ನೋಡಿರ್ಬೋದು ಹೋಮ್ ಬರುತ್ತೆ. ನಂತರ ಲಾಗಿನ್ ಇರುತ್ತೆ. ನಂತರ ಇನ್ಸ್ಟ್ರಕ್ಷನ್ OTR ಅಂತ ಕೂಡ ಇದೆ. ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ನಂತರ ಫಾರ್ಗಟ್ ಪಾಸ್ವರ್ಡ್ ಇರುತ್ತೆ. ನಂತರ ಹೊಸದಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಿದ್ರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇರುತ್ತೆ. ನಂತರ ಲಾಗಿನ್ ಮಾಡಲಿಕ್ಕೆ ಇಮೇಲ್ ID ಮುಖಾಂತರ, ನಂತರ ಮೊಬೈಲ್ ನಂಬರ್ ಮುಖಾಂತರ, ನಂತರ OTR ID ಮೂಲಕ ನೀವು ಲಾಗಿನ್ ಮಾಡ್ಕೊಳ್ಬೋದು. ಒಂದು ವೇಳೆ ನೀವು ಇಮೇಲ್ IDನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಇಲ್ಲಿ ನೋಡಿ ಇಮೇಲ್ IDನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ಗೆಟ್ OTP ಕೊಟ್ಟರೆ ಇಮೇಲ್ IDಗೆ OTP ಹೋಗುತ್ತೆ. ನಂತರ ಇಲ್ಲಿ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಗೆಟ್ OTP ಕೊಟ್ಟರೆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ನಂತರ OTR IDನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ OTP ಹೋಗುತ್ತೆ. ಓಕೆ, ನಂತರ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ಬೋದು. ಸೊ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಕೆಲವೊಂದು ಮಾಹಿತಿನ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ತಿಳಿಸ್ಕೊಡ್ತೀನಿ. ನೇಮ್ ಅಂತ ಬರುತ್ತೆ, 2 ಸರ್ತಿ ಕೇಳುತ್ತೆ. ಇಲ್ಲಿ 2 ಸರ್ತಿ ಕೇಳಿದಾಗ ಸ್ನೇಹಿತರೆ ಇಲ್ಲಿ ಆ್ಯಸ್ ಪರ್ ಕ್ಲಾಸ್ 10 ಅಂತ ಕೊಟ್ಟಿದ್ದಾರೆ. ಸೊ ಮೆಟ್ರಿಕ್ಯುಲೇಷನ್ ಅನ್ಬೋದು, 10th ಅಂತ ಅನ್ಬೋದು, ನಂತರ SSLC ಅಂತ ಕೂಡ ಅನ್ಬೋದು. ಸೊ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಇಲ್ಲಿ ಹೆಸರು 2 ಸರ್ತಿ ಹಾಕೊಳ್ಳಿ. ನಂತರ ಚೇಂಜ್ಡ್ ನೇಮ್ ಅಂತ ಕೇಳ್ತಾ ಇದೆ. ಇಲ್ಲಿ ಸೆಲೆಕ್ಟ್ ಚೇಂಜ್ಡ್ ನೇಮ್ ಆಪ್ಷನ್ ಅಂತ ಬರ್ತಾ ಇದೆ. ಓಕೆ, ಇಲ್ಲಿ ಎಸ್ ಅಂತ ಕೊಟ್ಟರೆ ಬೇರೆ ಏನಾದರೂ ಹೆಸರಿದ್ರೆ ಇಲ್ಲಿ ಹಾಕೊಳ್ಬಹುದು, ಇಲ್ವಾ ಇದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಜೆಂಡರ್ ಕೇಳುತ್ತೆ, ಜೆಂಡರ್ ಮೇಲ್ ಫಿಮೇಲ್ ಯಾವುದು ಇದೆ ಅದನ್ನ ಹಾಕೊಳ್ಳಿ. ಸೊ 2 ಸರ್ತಿ ಕೇಳುತ್ತೆ, ಹಾಕೊಳ್ಳಿ. ಡೇಟ್ ಆಫ್ ಬರ್ತ್ ಕೂಡ ಆಸ್ ಪರ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ 2 ಸರ್ತಿ ಹಾಕೊಳ್ಳಿ. ಫಾದರ್ ನೇಮ್ ಆಗಿರ್ಬೋದು, ಅದು ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದನ್ನ ಹಾಕೊಳ್ಳಿ. ನಂತರ ಮದರ್ ನೇಮ್ ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದನ್ನ ಹಾಕೊಳ್ಳಿ. ನಂತರ ಇಲ್ಲಿ ಮೈನಾರಿಟಿ ಸ್ಟೇಟಸ್ ಅಂತ ಬರುತ್ತೆ, ಅಂದರೆ ಅಲ್ಪಸಂಖ್ಯಾತ ಅಂತ ಕೊಟ್ಟರೆ ನೀವು ಜೈನ್, ಮುಸ್ಲಿಂ, ಸಿಖ್, ಬುದ್ಧ ಅಂತ ಯಾವುದಿರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡೋದು, ಹಿಂದೂ ಆಗಿದ್ದರೆ. ಓಕೆ, ನೋ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಹಾಕೊಳ್ಳಿ. ಮತ್ತು ಬೇರೆ ಒಂದು ಯಾವುದೋ ನಂಬರ್ ಇದ್ದರೆ ಅದು ಕೂಡ ಇಲ್ಲಿ ಹಾಕ್ಕೊಳ್ಬೋದು. ಸೊ ಆಪ್ಷನಲ್ಲಿದೆ, ಸ್ಟಾರ್ ಮ್ಯಾಂಡೇಟ್ರಿ ಇರೋದು ಮಾತ್ರ ಹಾಕ್ಕೊಳ್ಳಿ. ಇಮೇಲ್ ID ಹಾಕ್ಕೊಳ್ಳಿ, ಆಲ್ಟರ್ನೇಟ್ ಇಮೇಲ್ ID ಇದ್ರೆ ಅದು ಕೂಡ ಹಾಕ್ಕೊಳ್ಬೋದು. ನಂತರ ಕ್ಲಾಸ್ 10 ಬೋರ್ಡ್ ಎಕ್ಸಾಮಿನೇಷನ್ ರೋಲ್ ನಂಬರ್ ಹಾಕ್ಕೊಳ್ಳಿ. ಸೊ ನಂತರ ಇಲ್ಲಿ 2 ಕ್ವಶನ್ ಕೇಳೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದು ಏನಕ್ಕಾಗಿ ಕೇಳ್ತಾರೆ ಅಂದರೆ ನೀವು ಏನಾದರೂ ಪಾಸ್ವರ್ಡ್ ಮರ್ತಿದ್ರೆ ಈ 2 ಸೆಕ್ಯೂರಿಟಿ ಕ್ವಶನ್ನ ನಿಮಗೆ ನೆನಪಿದ್ರೆ ಅದನ್ನ ರಿಕವರಿ ಮಾಡ್ಕೊಳ್ಬೋದು. ಓಕೆ, ನಂತರ ಕ್ಯಾಪ್ಚರ್ ಕೋಡ್ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ಆಗುತ್ತೆ, ವೆರಿಫಿಕೇಶನ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಇರುತ್ತೆ ಅಂದರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರುತ್ತೆ. ಇದೆಲ್ಲ ಆದ ನಂತರ ಆಲ್ರೆಡಿ ರಿಜಿಸ್ಟರ್ ಅಂತ ಬರುತ್ತೆ. ವೆರಿಫಿಕೇಶನಲ್ಲಿ ಎಲ್ಲವೂ ಕೂಡ ಇರುತ್ತೆ. ಓಕೆ, ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ ಯಾವ್ದು ಹಾಕಿರ್ತೀವಿ ಅದನ್ನ ಹಾಕೊಂಡು ಗೆಟ್ OTP ಅಂತ ಕೊಟ್ಟಾಗ ಲಾಗಿನ್ ಮಾಡ್ತೀರಾ. ಓಕೆ, ಲಾಗಿನ್ ಮಾಡಿದ ನಂತರ ಇಲ್ಲಿ ಕೊಟ್ಟಿದ್ದಾರೆ ಏನಾಗುತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಾ. ನಂತರ ಇಲ್ಲಿ ಆಫ್ಟರ್ ರಿಜಿಸ್ಟ್ರೇಷನ್ ಆದೊಳಗೆ ಇಮೇಲ್ ID ಹಾಕೊಂಡು OTP ವೆರಿಫಿಕೇಷನ್ ಮಾಡ್ತೀರಾ. ನಂತರ ಇಲ್ಲಿ ಗೋ ಟು ಲೇಟೆಸ್ಟ್ ನೋಟಿಫಿಕೇಶನ್ ಅಂತ ಬರುತ್ತೆ. ಸೊ ಅದನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಫಾರ್ ಡಿಸೈರೇಬಲ್ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಸೊ ಅಲ್ಲಿ ನೋಟಿಫಿಕೇಶನ್ ಬಂದಿರುವಂಥ ಬೇರೆ ಅಂದರೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಸೊ ಅಲ್ಲಿ ನೀವು ಏನಕ್ಕಾಗಿ ಅಪ್ಲೈ ಮಾಡ್ತಿದ್ದೀರಾ ಆ ಪೋಸ್ಟ್ಗೆ ನೀವು ಅಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಲೇಟೆಸ್ಟ್ ನೋಟಿಫಿಕೇಶನ್ ಯಾವ್ದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅರ್ಜಿನ ಸಲ್ಲಿಸ. ನಂತರ ಕ್ಯಾಂಡಿಡೇಟ್ ಕ್ಯಾನ್ ಚೆಕ್ ಆಕ್ಟಿವೇಟ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಅಂತ ಬರುತ್ತೆ. ಸೊ ಆಕ್ಟಿವ್ ಇರೋದನ್ನ ಮಾತ್ರ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅರ್ಜಿನ ಸಲ್ಲಿಸಬಹುದು. ಓಕೆ, ಸೊ ಅರ್ಜಿ ಸಲ್ಲಿಸಿದ ನಂತರ ನೀವು ಫೋಟೋ ಆಗಿರ್ಬೋದು ಮತ್ತು ಸಿಗ್ನೇಚರು ರೆಸಲ್ಯೂಷನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಫೋಟೋ ಮತ್ತು ಸಿಗ್ನೇಚರ್ ಏನಾಗಿರಬೇಕು 350 × 350 ಪಿಕ್ಸೆಲಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಆಧಾರ್ ಕಾರ್ಡ್ ಅಂತ ಬಂದಾಗ PDF ಫೈಲಲ್ಲೇ ಇರಬೇಕು. PDF ಫೈಲ್ ಇರೋದು ಎಷ್ಟು ಇರಬೇಕಂದ್ರೆ 300 KB ಒಳಗಡೆ ಇರಬೇಕು. ಓಕೆ, ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಪಾರ್ಟ್ 1 ಏನೇನು ಬರುತ್ತೆ ಅಂದರೆ ಸ್ನೇಹಿತರೆ ಇಲ್ಲಿ ಕ್ಯಾಂಡಿಡೇಟ್ ನೀವು ಈಗಾಗಲೇ ಹಾಕಿರ್ತೀರ ಅದು ಬರುತ್ತೆ. ನಂತರ ಲಿಂಗ ಆಗಿರ್ಬೋದು ಎಲ್ಲ ಇದೇ ರೀತಿ ಇರುತ್ತೆ. ಫಾದರ್ ನೇಮ್ ಒಂದು ಸತಿ ಕಾಲ್ ಚೆಕ್ ಮಾಡ್ಕೊಳ್ಳಿ. ನಂತರ ಇಮೇಲ್ ID, ಮೊಬೈಲ್ ನಂಬರ್ ಚೆಕ್ ಮಾಡಿಕೊಂಡು ನಂತರ ನೀವು ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ಕೆಲವೊಂದು ಮಾಹಿತಿನ ಕೇಳುತ್ತೆ. ಇಲ್ಲಿ ನ್ಯಾಷನಾಲಿಟಿ ಕೇಳುತ್ತೆ. ನಂತರ ಮ್ಯಾರಿಟಲ್ ಸ್ಟೇಟಸ್ ನೀವು ಮದುವೆ ಆಗಿದ್ದೀರಾ ಅಥವಾ ಇಲ್ಲ ಅದು ಕೇಳುತ್ತೆ. ಸೊ ನಂತರ ಕಮ್ಯುನಿಟಿ ಅಂತ ಬರುತ್ತೆ. ಇಲ್ಲಿ ಜನರಲ್ ಇದ್ರೆ ಜನರಲ್ ಹಾಕೊಳ್ಳಿ. ಸೊ ಒಂದು ಇಲ್ಲಿ ಏನ್ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ OBC ಕ್ಯಾಂಡಿಡೇಟ್ ಏನು ಮಾಡ್ಬೇಕಂದ್ರೆ ಅವರು SC/ST ಇದ್ರೆ ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ SC/ST ಹಾಕೊಳ್ಬೋದು. OBC ಅಂತ ಬಂದಾಗ ಏನಾಗುತ್ತೆ ಸೆಂಟ್ರಲ್ ಅಲ್ಲಿ ಬೇರೆ ಬರುತ್ತೆ. OBC ಅಂದ್ರೆ ಸೆಂಟ್ರಲ್ OBC, ಕ್ರಿಮಿಲೇಯರ್ ಮತ್ತು ನಾನ್ ಕ್ರಿಮಿಲೇಯರ್ ಅಂತ ಬರುತ್ತೆ.
ಸೊ ಬಹಳಷ್ಟು ಜನರಿಗೆ ಕ್ರಿಮಿಲೇಯರ್ ಅಂದರೆ ಏನು, ನಾನ್ ಕ್ರಿಮಿಲೇಯರ್ ಅಂತ ಗೊತ್ತಿರಲ್ಲ. ಅದರ ವ್ಯತ್ಯಾಸನ ತಿಳಿಸ್ಕೊಡ್ತೀನಿ. ಒಂದು ವೇಳೆ ನೀವು OBC ಸರ್ಟಿಫಿಕೇಟ್ ಸ್ಟೇಟ್ದಿದ್ದರೆ ನೀವು ಸೆಂಟ್ರಲ್ OBC ತಗೊಳ್ಬೇಕಾಗುತ್ತೆ. ಅದಕ್ಕೆ ಅಪ್ಲೈ ಮಾಡಬೇಕು. OBC ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಇದ್ದರೆ ನೀವು ಅದನ್ನು ನೋ ಅಂತ ಮಾಡಬೇಕಾಗುತ್ತೆ. ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ID ನಂಬರ್ ಹಾಕ್ಕೊಂಡು ಯಾರು ಕೊಟ್ಟಿದ್ದಾರೆ, ತಹಸೀಲ್ದಾರ್ ಅವ್ರು ಕೊಟ್ಟಿದ್ದಾರೆ, ಅವ್ರ ಹೆಸರು ಹಾಕ್ಕೊಂಡು ನೀವು ಸಬ್ಮಿಟ್ ಮಾಡ್ಬೋದು. ಒಂದು ವೇಳೆ ನೀವು OBC ಎಸ್ ಅಂತ ಕೊಟ್ಟರೆ ನೀವು ಕ್ರಿಮಿನೇಲಲ್ಲಿ ಬರ್ತೀರ. ಕ್ರಿಮಿಲೇಯರ್ ಅಂತ ಬಂದಾಗ 8 ಲಕ್ಷ ಆದಾಯ ಅಂತ ತೋರಿಸ್ದಂಗೆ ಆಗುತ್ತೆ. ಅದಕ್ಕಾಗಿ ನೀವು OBC ಸರ್ಟಿಫಿಕೇಟ್ ನಾನ್ ಕ್ರಿಮಿನಲಲ್ಲೇ ಸಿಗುತ್ತೆ. ನಿಮಗೆ 8 ಲಕ್ಷ ಆದಾಯಕ್ಕಿಂತ ಕಡಿಮೆ ಇರೋರಿಗೆ OBC ನಾನ್ ಕ್ರಿಮಿನಲ್ ಅಂತ ಬರುತ್ತೆ. ಓಕೆ, ಇದು ಇದರ ವ್ಯತ್ಯಾಸ. ಓಕೆ, ನಂತರ SC ST ಬಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದು ಯಾವುದೇ ರೀತಿ ಸ್ಟೇಟ್ ಸರ್ಟಿಫಿಕೇಟ್ ಆದರೂ ಕೂಡ ನಡೆಯುತ್ತೆ. ಓಕೆ, ನಂತರ EWS ಅನ್ನೋದು ಎಕನಾಮಿಕಲ್ ವೀಕರ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ನೀವು ತಗೊಂಡು ಅರ್ಜಿ, ಅದರ ರಿಸರ್ವೇಷನ್ ಬೇಕಂದರೆ ನೀವು ಒಂದು EWS ತಗೊಂಡು ನಂತರ ಅರ್ಜಿನ ಸಲ್ಲಿಸ್ಬೋದು. ಓಕೆ, ನಂತರ ಇಲ್ಲಿ ಎಜುಕೇಷನ್ ಅಡ್ರೆಸ್ ಕೇಳುತ್ತೆ, ಅಡ್ರೆಸ್ನ ಹಾಕ್ಕೊಳ್ಳಿ. ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಬಂದಾಗ ಅಪಿಯರಿಂಗ್ ಇದ್ದರೆ ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಅಪಿಯರ್ಡ್ ಏನಾದರೂ ಇದ್ದರೆ 12th ನೀವು ಅಲ್ಲಿ ಸಬ್ಜೆಕ್ಟ್ ಬರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು 4ನೇ ಆಪ್ಷನ್ ಚೂಸ್ ಮಾಡ್ಕೊಳ್ಬೋದು. ಅದರಲ್ಲಿ 4 ಆಪ್ಷನ್ ಬರುತ್ತೆ, 4ನೇ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫೋಟೋ ಐಡೆಂಟಿಟಿ ಅಂತ ಬಂದಾಗ ಆಧಾರ್ ಕಾರ್ಡ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ನಂಬರ್ ಹಾಕ್ಕೊಂಡು, ಸೊ ಇದು ಆಧಾರ್ ಕಾರ್ಡ್ 300 KBಗಿಂತ ಕಡಿಮೆ ಇರಬೇಕು. PDF ಫೈಲಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಗಿವನ್ ಆಧಾರ್ ಕನ್ಸೆಂಟ್ ಅಂತ ಬರುತ್ತೆ, ಎಸ್ ಅಂತ ಕೊಡಿ. ನಂತರ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುತ್ತೆ. ನಂತರ ಪ್ರಿಯಾರಿಟಿ ಕೇಳುತ್ತೆ, ಪ್ರಿಫರೆನ್ಸ್ ಇಂಡಿಯನ್ NA ಎಕ್ಸಾಮಿನೇಷನ್ ಅಂತ ಕೇಳುತ್ತೆ. ಸೊ ನೀವು ಆರ್ಮಿ, ನೇವಿ, ಏರ್ಫೋರ್ಸ್ ಮತ್ತು ನ್ಯಾವಲ್ ಅಕಾಡೆಮಿಗೆ ಪ್ರಿಫರೆನ್ಸ್ನ ಕೂಡ ಹಾಕ್ಕೊಳ್ಬೋದು. ನಂತರ ಇಲ್ಲಿ ಡಿಡ್ ಯು ಎವರ್ ಫೇಲ್ CPSS ಅಂತ ಕೇಳುತ್ತೆ, ಕಂಪ್ಯೂಟರೈಸ್ಡ್ ಪೈಲಟ್ ಸೆಲೆಕ್ಷನ್ ಸಿಸ್ಟಮ್ ಅಂತ ಇರುತ್ತೆ. ಏನಾದರೂ ಎಕ್ಸಾಮ್ ಕೊಟ್ಟಿದ್ದರೆ ಅಲ್ಲಿ ನೀವು ಪಾಸ್ ಆಗಿದರೆ ಅಥವಾ ಇಲ್ಲ ಅಂತ ಕೇಳಿದ್ರೆ, ಏನಾದರೂ ಫೇಲ್ ಆಗಿದ್ದರೆ, ಪಾಸ್ ಆಗಿದ್ದರೆ ಎನ್ಸ್ ಅಂತ ಕೊಡ್ಬೋದು, ಇಲ್ಲವಾಗಿದ್ದರೆ ನೋ ಅಂತ ಕೊಡಿ. ನಂತರ ಇಲ್ಲಿ ಏರ್ಫೋರ್ಸ್ನಲ್ಲಿ ನೀವು ಅಲ್ಲಿ ಏನಾದರೂ ಕೆಲಸ ಮಾಡಲು ಬಯಸ್ತಿದ್ರೆ ಸೊ ಗ್ರೌಂಡ್ ಡ್ಯೂಟಿ ಆಫೀಸರ್ ಅಂತ ಬರುತ್ತೆ, ಅದಕ್ಕೆ ನೀವು ಎಸ್ ಅಂತ ಕೂಡ ಕೊಡ್ಬೋದು. ಓಕೆ, ನಂತರ ಇಲ್ಲಿ ಸೈನಿಕ್ ಮಿಲಿಟರಿ ಸ್ಕೂಲಲ್ಲಿ ಏನಾದರೂ ಅವರ ವಿದ್ಯಾರ್ಥಿ ಅಂದರೆ ಅಲ್ಲಿ ಏನಾದರೂ ಎಜುಕೇಷನ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಗಿದ್ರೆ ಆಗಿಬಿಡಿ. JOC NOC ಏನಾದರೂ ರ್ಯಾಂಕ್ ಆಫೀಸರ್ ಸ್ಟಡಿಂಗ್ ಸೈನಿಕ್ ಮಿಲಿಟರಿ ಸ್ಕೂಲ್ ಅಂತ ಬಂದಿದೆ, ಅದು ಕೂಡ ಇದ್ದರೆ ಎಸ್ ಆರ್ ನೋ ಅಂತ ಕೇಳುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಪಾರ್ಟ್ 2 ಅಲ್ಲಿ ಇದು ಕ್ಲಿಯರ್ ಆಯಿತು. ಸೊ ನಂತರ ನೀವು ಫೈನಲಾಗಿ ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡಿಕೊಂಡು ನೀವು ಪ್ರಿಂಟೌಟ್ನ ತಗೊಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ DLನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಕೊಳ್ಬೇಕು ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ ಬರ್ತಾ ಇದ್ದರೆ, ಸೊ ಏನಾದರೂ ಅರ್ಜಿ ಹಾಕುವಾಗ ಏನಾದರೂ ಸಮಸ್ಯೆ ಬರ್ತಾ ಇದ್ದರೆ ಕಮೆಂಟ್ ಮೂಲಕ ಕೂಡ ನೀವು ಕೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.